ನಾಳೆ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೆಹಲಿಯ ಲೋಧಿ ರಸ್ತೆಯ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇಂದು ಇಡೀ ದಿನ ಕೂಡ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಗಳು ಆಗ್ತಾ ಇದೆ ಅವರ ನಿವಾಸದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅದಾದ ಬಳಿಕ ನಾಳೆ ಅವರ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ನಿರ್ಧಾರ ಆಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದು ಇದ್ದಾಗಿಂದ ಇರ್ಬೋದು, ದೇಶವನ್ನ ದಿವಾಳಿ ಆಗೋದ್ರಿಂದ ಆ ರಿಸೆಷನ್, ಅಮೆರಿಕನ್ ರಿಸೆಷನ್ನ ನಮ್ಮ ದೇಶಕ್ಕೆ ಮುಟ್ಟದೇ ಇರೋ ಹಾಗೆ ನೋಡ್ಕೊಂಡವರಾಗ್ಬೋದು. ಇಂತಹ ಆರ್ಥಿಕ ತಜ್ಞರು ನಮ್ಮನ್ನು ಇವತ್ತು ಅಗಲಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯನೇ ಸರಿ. ಆದರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ, ನಮ್ಮ ಪಕ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ನಮ್ಮ ಪಕ್ಷದಿಂದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ದೇಶದ ಒಂದು ಪ್ರತಿಯೊಬ್ಬರನ್ನು ಮುಟ್ಟಿದೆ ಅವರು ಮಾಡಿರುವಂತಹ ನೀತಿಗಳು. ಅವರ ಅಗಲಿಕೆ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ದುಃಖ ತಂದಿದೆ. ಆದರೆ ಅದೇ ಒಂದು ಕಾರಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಪ್ಲೆನರಿ ಸೆಷನ್ ಇತ್ತು, 100 ವರ್ಷದ ಶತಮಾನೋತ್ಸವ ಏನಿತ್ತು ಗಾಂಧಿಯವರು ಬೆಳಗಾವಿಯಲ್ಲಿ ಮಾಡಿದಂತಹ ಸೆಷನ್, ಅದನ್ನು ಕೂಡ ನಿಲ್ಲಿಸಿದ್ದೀವಿ. ಸಂತಾಪ ವ್ಯಕ್ತಪಡಿಸಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲ. ಇವತ್ತೇ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಜನ ಹೋಗಿದ್ದಾರೆ, ಇವತ್ತೇ ಸ್ಪೆಷಲ್ ಫ್ಲೈಟಲ್ಲಿ ಡೆಲ್ಲಿಗೆ ಕೂಡ ಹೋಗಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿಲ್ಲ. ಹೌದು ಸರ್, ಎಲ್ಲ ಹೋಗ್ತಾರೆ, ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಡೆಲ್ಲಿಗೆ. ನಮ್ಮ ಪ್ರಧಾನಿ ಅದು ಇದ್ದಾಗಿಂದ ಇರ್ಬೋದು, ದೇಶವನ್ನು ದಿವಾಳಿ ಆಗೋದ್ರಿಂದ ಆ ರಿಸೆಷನ್ ಅಮೆರಿಕ. ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿರುವ ಹಿನ್ನೆಲೆ ಒಂದೇ ದಿನಕ್ಕೆ ಕಾಂಗ್ರೆಸ್ನ ಅಧಿವೇಶನ ಕೂಡ ಅಂತ್ಯವಾಗಿದೆ. ಬೆಳಗಾವಿಯಿಂದ ದೆಹಲಿಯತ್ತ ಕೈ ನಾಯಕರು ಹೊರಟಿದ್ದಾರೆ. ವಿಶೇಷ ವಿಮಾನದ ಮೂಲಕ ಗಣ್ಯರು ತೆರಳುತ್ತಿದ್ದಾರೆ. ನಮಗೆಲ್ಲ ಗೊತ್ತು, ಕಾಂಗ್ರೆಸ್ನ ಅತಿ ದೊಡ್ಡ ಸಮಾವೇಶನ ಅಥವಾ ಅಧಿವೇಶನ ಈಗ ಬೆಳಗಾವಿಯಲ್ಲಿ ಇತ್ತು. 2 ದಿನ ಆಗಬೇಕಾಗಿತ್ತು, ಬಟ್ ಅದು ಅರ್ಧಕ್ಕೆ ನಿಂತು ಹೋಗಿದೆ. ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಕೇಳಿ ಅನೇಕ ಗಣ್ಯರು ದೆಹಲಿಯತ್ತ ಹೊರಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಅನೇಕ ಗಣ್ಯರು ಕೂಡ ಬೆಳಗಾವಿಯಲ್ಲಿದ್ದರು. ಸೊ ಅಲ್ಲಿಂದ ಈಗ ದೆಹಲಿಯತ್ತ ಹೊರಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಸದ್ಯ ರದ್ದುಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮೋಸ್ಟ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೆಲ ಕ್ಷಣಗಳಲ್ಲಿ ದೆಹಲಿಗೆ ಹೋಗಬಹುದು ಅನ್ನುವಂತಹ ನಿರೀಕ್ಷೆ, ಅಂಥದ್ದೇ ಒಂದು ಮಾಹಿತಿ ಸಿಗ್ತಾ ಇದೆ. ಬಹುತೇಕ ಎಲ್ಲ ನಾಯಕರು ಕೂಡ ಇವತ್ತು ದೆಹಲಿಗೆ ಹೋಗಿ ಅಂತಿಮ ನಮನ ಸಲ್ಲಿಸಿ, ಅಂದ್ರೆ ಅಂತಿಮ ದರ್ಶನ ಪಡ್ಕೊಂಡು ವಾಪಸ್ ಆಗ್ತಾರೆ ಅಂತ. ಒಂದ್ ಕಡೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಇರುತ್ತೆ. ಆ ಸಭೆಯಲ್ಲಿ ಶ್ರದ್ಧಾಂಜಲಿ ಬಿಜೆಪಿ ಪಾಳ್ಯದಿಂದ ಆದ್ರೆ, ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ನಾಯಕನ ಅಗಲಿಕೆಗೆ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. 7 ದಿನಗಳ ಕಾಲ ಶೋಕಾಚರಣೆ, ಬರೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತಲೂ ಕೂಡ ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತನಾಡುತ್ತಿದ್ದಾಗ ಹೇಳ್ತಾ ಇದ್ರಲ್ಲ, ಪಕ್ಷಾತೀತವಾಗಿ ಬಹುತೇಕರು ಅವ್ರು ಕೊಟ್ಟಿರುವಂತಹ ಕೊಡುಗೆಯನ್ನ ಸ್ಮರಿಸ್ತಿದ್ದಾರೆ ಅಂತ. ಖಂಡಿತ ಹೌದು, ರಾಜಕೀಯ ಏನೇ ಇರಬಹುದು, ಬೇರೆ ಪಕ್ಷ ಅಂತ ನೋಡಿದ್ರು ಕೂಡ ಅವ್ರು ಕೊಟ್ಟಿರುವಂತಹ ಕೊಡುಗೆ, ಮಾಡಿರುವಂತಹ ಕೆಲಸಗಳು ಯಾವತ್ತೂ ಕೂಡ ಜನಮಾನಸದಲ್ಲಿ ಇರುತ್ತೆ. ಯಾರು ಅದನ್ನ ಟೀಕೆ, ಅಂದ್ರೆ ರಾಜಕೀಯವಾಗಿ ಕೆಲ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ತಂದಿರುವಂತಹ ಯೋಜನೆಗಳ, ಅದರ ಸಹಕಾರ, ಅದರ ಇಂಪ್ಲಿಮೆಂಟೇಷನ್, ಇದೆಲ್ಲವನ್ನ ಕೂಡ ನೆನಪು ಮಾಡಿಕೊಳ್ತಿದ್ದಾರೆ ಬಹುತೇಕ ನಾಯಕರು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರೇ ಡಾಕ್ಟರ್ ಮನಮೋಹನ್ ಸಿಂಗ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ದರು. ಇವರ ಸಾಧನೆಗಳ ಸರದಾರನಂದೇ ಪ್ರಸಿದ್ಧಿಯಾಗಿದ್ದು ಹೇಗೆ ಅನ್ನೋದರ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಾರತ ಕಂಡ ಶ್ರೇಷ್ಠ ಪ್ರಧಾನಿ, ಜಗತ್ತು ಕಂಡ ಅದ್ಭುತ ಆರ್ಥಿಕ ತಜ್ಞ, ದೇಶ ಮೆಚ್ಚಿದ ಹಣಕಾಸು ಮಂತ್ರಿ, ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಅಪರೂಪದ ರಾಜಕಾರಣಿ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ. ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಸಾಧನೆಯ ಸರದಾರ ಡಾಕ್ಟರ್ ಸಿಂಗ್.
ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಡೆದು ಬಂದ ಹಾದಿ ಅಂತಿಂತದಲ್ಲ. ಆರ್ಥಿಕ ತಜ್ಞರ ಸಾಧನೆ ಒಂದೆರಡಲ್ಲ. ಮನಮೋಹನ್ ಸಿಂಗ್ ಅಂದ್ರೆ ಅದು ಅಭಿವೃದ್ಧಿಯ ಹೆಮ್ಮರ. ಅವರ ಒಂದೊಂದು ಸಾಧನೆಗಳು ಅನನ್ಯ. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಾರಿಯಾದ ಪ್ರಮುಖ ಯೋಜನೆಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಆಧಾರ್ ಕಾರ್ಡ್. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲೇ ದೇಶದಲ್ಲಿ ಆಧಾರ್ ಕಾರ್ಡ್ ಯೋಜನೆ ಜಾರಿಗೆ ಬಂತು. ಈ ಮೂಲಕ ಭಾರತದ ಏಕರೂಪದ ಗುರುತಿನ ಕಾರ್ಡ್ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ನರೇಗಾ ಯೋಜನೆ 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ ನರೇಗಾ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಯೋಜನೆಯನ್ನ ಪರಿಚಯಿಸಲಾಯಿತು. ಪರಮಾಣು ಒಪ್ಪಂದ. ಡಾಕ್ಟರ್ ಮನಮೋಹನ್ ಸಿಂಗರ ಬಹುದೊಡ್ಡ ಸಾಧನೆ ಇದು. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಭಾರತ ಮತ್ತು ಅಮೆರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತವು ಪರಮಾಣು ಇಂಧನ ಮತ್ತು ತಂತ್ರಜ್ಞಾನವನ್ನ ಖರೀದಿಸಲು ಮತ್ತು ಅವುಗಳನ್ನ ಮಾರಾಟ ಮಾಡಲು ಅವಕಾಶವನ್ನ ನೀಡಿತು. ಚಂದ್ರಯಾನದ ರೂವಾರಿ. ಇಸ್ರೋದ ಚಂದ್ರಯಾನ ಮತ್ತು ಮಂಗಳಯಾನದ ರೂವಾರಿ ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ 2008 ಅಕ್ಟೋಬರ್ ರಂದು ಚಂದ್ರಯಾನ 1 ಉಡಾವಣೆಯಾಯಿತು. ಪೋಲಿಯೋ ನಿರ್ಮೂಲನೆ. ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಮಾಡಲು ಶ್ರಮಿಸಿದ್ದು ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್. ಇದರ ಪರಿಣಾಮವಾಗಿ ಭಾರತ 13 ಜನವರಿ 2011ರಂದು ತನ್ನ ಕೊನೆಯ ಪೋಲಿಯೋ ಪ್ರಕರಣವನ್ನ ದಾಖಲಿಸಿತ್ತು. ಸಿಂಗ್ ಆಡಳಿತಾವಧಿಯಲ್ಲಿ ಭಾರತ ಫೆಬ್ರವರಿ 24, 2012ರಂದು WHO ಇಂದ ಪ್ರಮಾಣವನ್ನ ಪಡೆಯಿತು. ಜಗತ್ತು ಕಂಡ ಶ್ರೇಷ್ಠ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮನ್ನೆಲ್ಲರನ್ನ ಅಗಲಿರಬಹುದು. ಆದರೆ ಡಾಕ್ಟರ್ ಸಿಂಗ್ ನೆನಪು, ಅಭಿವೃದ್ಧಿ ಕಾರ್ಯಗಳು ಎಂದಿಗೂ ಅಮರ, ಅಜರಾಮರ. ನಮ್ಮೆಲ್ಲ ಗೊತ್ತು, ರಾಜ್ಯದ ಕಾಂಗ್ರೆಸ್ ನಾಯಕರು ಆಲ್ರೆಡಿ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ಅಂತ. ಆರ್ಥಿಕ ಕ್ರಾಂತಿಕಾರಿ ನಿಧನಕ್ಕೆ ಕಂಬನಿ ಮಿಡಿತಿದ್ದಾರೆ ನಾಯಕರು. ಮನಮೋಹನ್ ಸಿಂಗ್ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದೇವೇಗೌಡರ ಆದಿಯಾಗಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಆರಂಭದಲ್ಲೇ ಹೇಳಬೇಕು ಅಂತ ಅಂದ್ರೆ ನಿಮಗೆ, ಪಕ್ಷಾತೀತವಾಗಿ ಬಹುತೇಕರು ಈ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೊತೆಗೆ ಉತ್ತಮ ಒಡನಾಟ ಹೊಂದಿದ್ರು ಅಂತ. ಅವರ ಕೊಟ್ಟಿರುವ ಕೊಡುಗೆಗಳು ಬರೀ ಕಾಂಗ್ರೆಸ್ ನಾಯಕರು ಸ್ಮರಿಸೋದಲ್ಲ, ಎಲ್ಲಾ ಪಕ್ಷದ ನಾಯಕರು ಕೂಡ ಇವತ್ತು ಸ್ಮರಿಸ್ತಾರೆ. ಆಧಾರ್ ಕಾರ್ಡ್ ಯೋಜನೆ ಇದೆಯಲ್ಲ, ಈ ಆಧಾರ್ ಯೋಜನೆ ತಂದಿದ್ದೇ ಇವರು. ಈಗ ನಾವೆಲ್ಲ ಓಡಾಡ್ಲಿ, ನಾವೆಲ್ಲ ನೆನ್ಪು ಮಾಡ್ಕೊಳ್ಳೋದು ಕೈಯಲ್ಲಿ, ಎಲ್ಲರ ಕೈಯಲ್ಲೂ ಕೂಡ ಆಧಾರ್ ಕಾರ್ಡ್ ಇರುತ್ತಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದವ್ ನೆನ್ಪು ಮಾಡ್ಕೊಳ್ಬೇಕು. ಕಾಂಗ್ರೆಸ್ ನಾಯಕರು ತಂದ್ರು ಅಂತ ಅವ್ರು ನೆನಪು ಮಾಡ್ಕೊಳ್ಳದೆ ಇರಲಿಲ್ಲ. ಹಾಗಾಗಿ ಪಕ್ಷಾತೀತವಾಗಿ ಬಹುತೇಕ ನಾಯಕರ ಜೊತೆಗೆ ಉತ್ತಮ ಒಡನಾಟ ಹೊಂದಿದ್ರು. ಅವ್ರು ತಂದಿರುವಂತಹ ಯೋಜನೆಗಳು, ಕೊಟ್ಟಿರುವಂತಹ ಕೊಡುಗೆ ಪ್ರತಿಯೊಬ್ಬ ನಾಯಕ ಕೂಡ ಇವತ್ತು ಸ್ಮರಿಸ್ತಾರೆ. ಬದಲಾಯಿಸಿದಂಥ ಒಬ್ಬ ವಿಶ್ವಪ್ರಖ್ಯಾತ ಆರ್ಥಿಕ ತಜ್ಞ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ನಮ್ಮೆಲ್ಲರಿಗೂ ಬಹಳಷ್ಟು ನೋವಾಗಿದೆ, ದುಃಖ ಆಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವಂಥ ತೀರ್ಮಾನ 1991ರಲ್ಲಿ ಸನ್ಮಾನ್ಯ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಸಚಿವರಾಗಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು. ಇವತ್ತೇನಾದರೂ ವಿಶ್ವದಲ್ಲಿ ಭಾರತ ಒಂದು ಆರ್ಥಿಕತೆಯಲ್ಲಿ ಹೆಸರನ್ನು ಪಡ್ಕೊಂಡಿದ್ರೆ ಅಥವಾ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಒಂದು ಆರ್ಥಿಕತೆ ಭಾರತದ್ದು ಅಂತ ಹೇಳಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಬ್ಯಾರಕ್ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ಕೆಲವು ಸಲಹೆಗಳನ್ನು ಕೂಡ ತೆಗೆದುಕೊಳ್ತಿದ್ರು ಅಂತ ಹೇಳಿ ನಾವು ಇವತ್ತು ಸ್ಮರಿಸ್ಕೋಬೋದು. ಹಾಗಾಗಿ ಒಬ್ಬ ವಿಶ್ವ
ವಿಶ್ವದ ಹಂತದಲ್ಲಿ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲರಿಗೂ ಕೂಡ ಇಡೀ ದೇಶಕ್ಕೆ ನಷ್ಟ ಆಗಿದೆ, ದುಃಖ ಆಗಿದೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಹಾಗೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ ಆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಹಾರೈಸ್ತೇನೆ.